ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಚಾರ ಏನಪ್ಪ ಅಂದರೆ ದಿ ಗೋವಾ ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ನಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು ಅಪ್ಲೈ ಮಾಡೋ ಅಂಥವ್ರು ಇವಾಗಲಿಂದಲೇ ಈ ಹುದ್ದೆಗೆ ಅಪ್ಲೈ ಮಾಡೋದಾಗಿರುತ್ತೆ. ಹಾಗೆ ಈ ಹುದ್ದೆ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ ತಿಳ್ಕೊಬೇಕಂದ್ರೆ ಇಲ್ಲಿ ಕಾಣುತ್ತಿರುವಂಥ ಈ ಹುದ್ದೆಯ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡ್ಬೋದಾಗಿರುತ್ತೆ, ಅಥವಾ ಈ ಮೇಲ್ಗೆ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದಾಗಿರುತ್ತೆ. ಹಾಗೆ ನಮ್ಮ ಚಾನಲಲ್ಲಿ ಯಾರಾದರೂ ಹೊಸ್ದಾಗಿ ವೀಡಿಯೋ ನೋಡ್ತಿರೋಂಥರಾದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡೋ ವಿಡಿಯೋ ನಿಮಗೆ ಫಸ್ಟ್ ಬಂದು ತಲುಪಲು ಸಹಾಯ ಆಗುತ್ತೆ. ಇನ್ನು ಇವತ್ತಿನ ವಿಚಾರ ನೋಡೋದಾದರೆ ಈ ಡಿಪಾರ್ಟ್ಮೆಂಟಲ್ಲಿ ನಿಮಗೆ ಒಟ್ಟು 2 ಹುದ್ದೆಗಳು ಖಾಲಿ ಇದ್ದು ಬಿಸ್ನೆಸ್ ಡಿವರ್ಸೇಷನ್ ಆ್ಯಂಡ್ ಪ್ರಾಡಕ್ಟ್ ಇನ್ವೈಸೇಷನ್ ಸೆಲ್ನ ಹುದ್ದೆಗಳು ಖಾಲಿ ಇರುತ್ತೆ. ಇನ್ನು ಇದು ಒಟ್ಟು 2 ಹುದ್ದೆ ಖಾಲಿ ಇದ್ದು ಹಾಗೆ ಇದು ಕಾಂಟ್ರಾಕ್ಟ್ ಬೇಸಿಸ್ನ ಹುದ್ದೆ ಆಗಿರುತ್ತೆ. ಹಾಗೆ ಈ ಹುದ್ದೆಗೆ ಅಪ್ಲೈ ಮಾಡ್ತಿರುವಂಥ ಅಭ್ಯರ್ಥಿಗಳು ಮತ್ತು ಇಂಟ್ರೆಸ್ಟ್ ಇರೋವಂಥವ್ರು ಮತ್ತು ಎಲಿಜಿಬಲ್ ಇರೋವಂಥ ಅಭ್ಯರ್ಥಿಗಳು ರೆಸ್ಯೂಮ್ನ ಜೊತೆಗೆ ಫಾರ್ಮ್ನ ಫಿಲ್ ಮಾಡಿ, ಮಾರ್ಕ್ಶೀಟ್ ಮತ್ತು ಬೇಕಾಗುವಂಥ ಡಾಕ್ಯುಮೆಂಟ್ನೆಲ್ಲ ಫಿಲ್ ಮಾಡಿ ಜೂನ್ 18ನೇ ತಾರೀಕು ಒಳಗಡೆ ಇಲ್ಲಿ ಕಾಣಿಸ್ತಿರೋವಂಥ ಅಡ್ರೆಸ್ಗೆ ನೀವು ಸೆಂಡ್ ಮಾಡಬೇಕಾಗುತ್ತೆ. ಅಡ್ರೆಸ್ ಬಂದು ದಿ ಮ್ಯಾನೇಜಿಂಗ್ ಡೈರೆಕ್ಟರ್, ದಿ ಗೋವಾ ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್, ಸಹಕಾರ್ ಸಂಕುಲ್, EDC ಕಾಂಪ್ಲೆಕ್ಸ್, ಪೋರ್ಟೋ ಪಾಲಾಜ್, ಪಣಜಿ, ಗೋವಾಗೆ ಈ ಅಡ್ರೆಸ್ಗೆ ನೀವು ಕಳಿಸ್ಬೇಕಾಗಿರುತ್ತೆ. ಇನ್ನು ಈ ನೋಟಿಫಿಕೇಷನ್ನ ಜೂನ್ 3ನೇ ತಾರೀಕು ಹೊರಡಿಸಲಾಗಿದ್ದು ಪ್ಲೇಸ್ ಬಂದು ಪಣಜಿ, ಗೋವಾ ಸೇರಿದಂಥ ನೋಟಿಫಿಕೇಷನ್ ಇದಾಗಿದ್ದು ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡಲು ಜೂನ್ 4ನೇ ತಾರೀಕಿಂದಲೇ ಪ್ರಾರಂಭವಾಗಿರುತ್ತೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡೋಂಥ ಅಭ್ಯರ್ಥಿಗಳು ಗ್ರ್ಯಾಜುಯೇಷನ್ ಮುಗಿಸಿರ್ಬೇಕಾಗಿರುತ್ತೆ. ಗ್ರ್ಯಾಜುಯೇಷನ್ ಇನ್ ಅಗ್ರಿಕಲ್ಚರ್ ಆ್ಯಂಡ್ ಎಲಿಡ್ ಮುಗಿಸಿರೋವಂಥ ಅಭ್ಯರ್ಥಿಗಳು ಅಪ್ಲೈ ಮಾಡೋದಾಯಿದ್ದು ಅದರಲ್ಲಿ ಮೈನರ್ ಇಂಟಿಗ್ರೇಷನ್, ಲ್ಯಾಂಡ್ ಡೆವಲಪ್ಮೆಂಟ್, ಫಾರ್ಮ್ ಮೆಕನೈಜೇಷನ್, ಅನಿಮಲ್ ಹಸ್ಬೆಂಡರಿ ಮತ್ತು ಫಿಶರಿ, ಫಾರೆಸ್ಟ್ರಿ, ಫುಡ್ ಪ್ರೊಸೆಸಿಂಗ್, ಬಯೋಟೆಕ್ನಾಲಜಿ ಇದರಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿಸಿರೋ ಅಂಥವ್ರು ಏನಾದರೂ ಆಗಿದ್ದರೆ ಈ ಹುದ್ದೆಗೆ ನಿಮಗೆ ಅಡ್ವಾಂಟೇಜ್ ಆಗಿ ಆ್ಯಡ್ ಆಗುತ್ತೆ ಇದು. ಹಾಗೆ ಯಾರು ಟೆಕ್ನಿಕಲ್ ಕೆಪಾಸಿಟಿಯಲ್ಲಿ ವರ್ಕ್ ಮಾಡಿರೋ ಅಂಥವ್ರು ಕೂಡ ಈ ಹುದ್ದೆಗೆ ಅಪ್ಲೈ ಮಾಡಬೇಕಾಗಿರುತ್ತೆ. ಹಾಗೆ ಈ ಹುದ್ದೆಗೆ ಅಪ್ಲೈ ಮಾಡುವಂಥ ಅಭ್ಯರ್ಥಿಗಳು ಎಕ್ಸ್ಪೀರಿಯೆನ್ಸ್ ಕೂಡ ಇರಬೇಕಾಗಿದ್ದು ಮಿನಿಮಮ್ ಎಕ್ಸ್ಪೀರಿಯೆನ್ಸ್ ಬಂದು 5 ಇಯರ್ಸ್ ಕೇಳ್ತಾ ಇದ್ದಾರೆ. ಅದರಲ್ಲಿ ರೂರಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಅಥವಾ NBFC, MFI, ಇನ್ಶೂರೆನ್ಸ್, ಸೇಲ್ಸ್ ಆ್ಯಂಡ್ ರಿಟೇಲ್ ಇದು ಯಾವುದಾದ್ರೂ ಫೀಲ್ಡ್ನಲ್ಲಿ ನಿಮಗೆ ಪ್ರಾಕ್ಟೀಸ್ ಇರಬೇಕಾಗುತ್ತೆ, ಎಕ್ಸ್ಪೀರಿಯೆನ್ಸ್ ಇರಬೇಕಾಗುತ್ತೆ. ಹಾಗೆ ಈ ಹುದ್ದೆಗೆ ಅಪ್ಲೈ ಮಾಡುವಂಥ ಅಭ್ಯರ್ಥಿಗಳು ಐವತ್ತು ವರ್ಷದಿಂದ ಕೆಳಗಡೆ ಇರುವಂಥ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದಾಗಿದ್ದು ಹಾಗೆ ಈ ಹುದ್ದೆಗೆ ರಿಲ್ಯಾಕ್ಸೇಷನ್ ಕೂಡ ನೀಡ್ತಾ ಇದ್ದು ಯಾರು ಏಜ್ ಇನ್ ಕೇಸ್ ಆಫ್ ರಿಟೈರ್ಡ್ ಅಥವಾ ರಿಸೈನ್ಡ್ ಆಫೀಸರ್ ಏನಾದರೂ ಇದ್ದರೆ ಅಂಥ ಅಭ್ಯರ್ಥಿಗೆ 65 ಇಯರ್ಸ್ವರೆಗೂ ಏಜ್ ರಿಲ್ಯಾಕ್ಸೇಷನ್ ಅನ್ನೋದು ಸಿಗ್ತಾ ಇರುತ್ತೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡಬೇಕಾದ್ರೆ ನಿಮಗೆ ಗೊತ್ತಿರಬೇಕಾದಂಥ ಲ್ಯಾಂಗ್ವೇಜಸನ್ನು ನೋಡೋದಾದರೆ ಮೊದಲನೇದಾಗಿ ನಿಮಗೆ ವರ್ಕ್ ಮಾಡಿದ್ದಕ್ಕೆ ಅಲ್ಲಿನ ಲೋಕಲ್ ಲ್ಯಾಂಗ್ವೇಜ್ ಅನ್ನೋದು ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಎರಡನೇದಾಗಿ ಇಂಗ್ಲೀಷ್, ಹಾಗೆ ಹಿಂದಿ ಮತ್ತು ಮರಾಠಿ ನಿಮಗೆ ತಿಳಿದಿರಬೇಕಾಗುತ್ತೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡಿ ನೀವು ಸೆಲೆಕ್ಷನ್ ಆದರೆ ಅಂದರೆ ನಿಮಗೆ ಬೇಸಿಕ್ ಪೇಮೆಂಟ್ ಬಂದು 75,000 ರೂಪಾಯಿ ಇರುತ್ತೆ. ಈ 75,000ದಲ್ಲಿ ನಿಮಗೆ TDS ಅನ್ನೋದು ಕೂಡ ಕಟ್ಟಾಗುತ್ತೆ. ಇದರ ಜೊತೆಗೆ ಬೇರೆ ಅಲವೆನ್ಸಸ್ ಕೂಡ ಇರುತ್ತೆ. ಇನ್ನು ಲೀವ್ಸ್ ವಿಚಾರನ ನೋಡೋದಾದರೆ ನಿಮಗೆ ಇಯರ್ಲಿ 15 ಲೀವ್ಸ್ ಮಾತ್ರ ಸಿಗ್ತಾಯಿದ್ದು ಅದರಲ್ಲಿ ಲೀವ್ ಮೇ ಬಿ ಅಲೌಡ್ ನಾಟ್ ಎಕ್ಸಿಟಿಂಗ್ ಇನ್ 3 days ಸ್ಟ್ರೆಚ್ ಅಂದರೆ ಇಯರ್ಲಿ 15 ಲೀವ್ಸ್ ಮಾತ್ರ ಸಿಗುತ್ತೆ. ಅದರಲ್ಲಿ ನಿಮಗೆ
ಜಾಸ್ತಿ ಸಿಗೋದು ಕಷ್ಟ. ಇನ್ನು ಈ ಹುದ್ದೆಗೆ ಸೆಲೆಕ್ಷನ್ ಆಗೋಕ್ಕೆ ಬೇಕಾಗಿರುವಂಥ ಹೇಗೆ ಸೆಲೆಕ್ಷನ್ ಮಾಡ್ತಾರೆ ಅಂತ ನೋಡೋದಾದರೆ, ಮೊದಲನೇದಾಗಿ ನೀವು ಕಳಿಸಿದಂಥ ನೋಟಿಫಿಕೇಷನ್ ರೆಸ್ಯೂಮ್ಗಳನ್ನ ಚೆಕ್ ಮಾಡಿ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಶಾರ್ಟ್ ಲಿಸ್ಟ್ ಆದಂಥ ಅಭ್ಯರ್ಥಿಗೆ ಫೈನಲ್ ಸೆಲೆಕ್ಷನ್ ಮಾಡಿ ಅದರಲ್ಲಿ ಎಲಿಜಿಬಲ್ ಇರೋಂಥ ಕ್ಯಾಂಡಿಡೇಟ್ಗಳನ್ನ ಇಂಟರ್ವ್ಯೂಗೆ ಕರೆಯೋ ಮೂಲಕ ನಿಮ್ಮನ್ನು ಇಂಟರ್ವ್ಯೂಯಲ್ಲಿ ಪಾಸ್ ಆದರೆ ನಿಮ್ಮನ್ನು ಸೆಲೆಕ್ಷನ್ ಮಾಡ್ತಾರೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡುವಂಥ ಅಭ್ಯರ್ಥಿಗಳು ಇಲ್ಲಿ ಕಾಣಿಸ್ತಿರೋಂಥ ಅಪ್ಲಿಕೇಶನ್ ಫಾರ್ಮ್ನ ಡೌನ್ಲೋಡ್ ಮಾಡಿ ಬೇಕಾದಂಥ ಡಾಕ್ಯುಮೆಂಟ್, ಫೋಟೋ, ಅಡ್ರೆಸ್, ಪರ್ಮನೆಂಟ್ ಅಡ್ರೆಸ್, ಹಾಗೆ ಫೋನ್ ನಂಬರ್, ಇಮೇಲ್ ಐ ಡಿ, ಮೆರಿಟ್ ಸ್ಟೇಟಸ್ ಮತ್ತು ಡೇಟ್ ಆಫ್ ಬರ್ತ್, ಏಜ್, ರಿಲಿಜಿಯನ್, ಲ್ಯಾಂಗ್ವೇಜ್, ಕಂಪ್ಯೂಟರ್ ಸ್ಕಿಲ್ಸ್ ಮತ್ತು ಎಕ್ಸ್ಪೀರಿಯೆನ್ಸ್ ಮತ್ತು ಕ್ವಾಲಿಫಿಕೇಷನ್ ಮುಗಿಸಿರುವಂಥದ್ದನ್ನ ಎಲ್ಲ ಫಿಲ್ ಮಾಡಿ ಡೇಟ್ ಮತ್ತು ಸಿಗ್ನೇಚರ್ ಹಾಕಿ ಪ್ಲೇಸ್ ಕೂಡ ಮೆನ್ಷನ್ ಮಾಡಿ ನೀಡಿರುವಂಥ ಅಡ್ರೆಸ್ಗೆ ನೀವು ಪೋಸ್ಟ್ ಮುಖಾಂತರ ಕಳಿಸ್ಬೇಕಾಗುತ್ತೆ. ಇದ್ರ ಜೊತೆಗೆ ಬೇಕಾಗುವಂಥ ಮಾರ್ಕ್ಶೀಟ್, ಡಾಕ್ಯುಮೆಂಟ್ಸ್ ಹಾಗೆ ಎಕ್ಸ್ಪೀರಿಯೆನ್ಸ್ ಇರುವಂಥ ಡಾಕ್ಯುಮೆಂಟ್ ಕೂಡ ನೀವು ಆ್ಯಡ್ ಮಾಡಬೇಕಾಗಿರುತ್ತೆ. ಇನ್ನು ಇವತ್ತಿನ ವಿಡಿಯೋ ಇದಾಗಿದ್ದು. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಏನಾದ್ರು ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ಮತ್ತು ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ. ಹಾಗೆ ಈ ಹುದ್ದೆಗೆ ಯಾರ್ಯಾರು ಅಪ್ಲೈ ಮಾಡ್ತಿದ್ರು ಅವರೆಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ಹೀಗೆ ನಮ್ಮ ವೀಡಿಯೋಸ್ ನೋಡ್ತಾರಿ, ಸಪೋರ್ಟ್ ಮಾಡ್ತಾರಿ. ಧನ್ಯವಾದಗಳು.